ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ನಡ್ಕ. ರಾಮುಲು ಅವರು ಕ್ರಿಮಿನಲ್ ಅಂತ ಹೇಳಿದ್ದಾರೆ ಜನಾರ್ದನ ರೆಡ್ಡಿ. ರೆಡ್ಡಿ ಏನು ಸಾಚ ಅಲ್ಲ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಅಂದರೆ ಇವರಿಬ್ಬರು ಕೂಡ ಕ್ರಿಮಿನಲ್ಗಳು ಅನ್ನೋದನ್ನು ಅವರಾಗಿಯೇ ಬಾಯಿ ಬಿಟ್ಟು ಹೇಳಿದಂತಿದೆ. ರಾಮುಲು ಮಾಡಿರುವ ಕೃತ್ಯಗಳ ದಾಖಲೆ ನನ್ನ ಬಳಿ ಇದೆ ಅಂತ ರೆಡ್ಡಿ ಹೇಳಿದರೆ, ರೆಡ್ಡಿ ಮಾಡಿರುವ ಕೃತ್ಯಗಳ ದಾಖಲೆ ನನ್ನ ಬಳಿಯೂ ಇದೆ ಅಂತ ರಾಮುಲು ಹೇಳಿದ್ದಾರೆ. ಅಲ್ಲಿಗೆ ಇಬ್ಬರ ಕರ್ಮಕಾಂಡಗಳನ್ನು ಅವರಾಗಿಯೇ ಕರುನಾಡಿನ ಮುಂದೆ ತೆರೆದಿಟ್ಟಿದ್ದಾರೆ. ಅವರು ಮಾಡಿರುವ ಕ್ರಿಮಿನಲ್ ಕೃತ್ಯಗಳು ಏನು ಅನ್ನೋದು ಜನರಿಗೆ ಗೊತ್ತಿಲ್ಲ. ಹಾಗೆ ಅವರ ಬಳಿ ದಾಖಲೆ ಇದೆಯಾ ಇಲ್ವಾ ಅನ್ನೋದು ಕೂಡ ಕನ್ಫರ್ಮ್ ಇಲ್ಲ. ಹಾಗಾಗಿ ಜವಾಬ್ದಾರಿಯುತ ಸರ್ಕಾರ ಈ ವಿಷಯದಲ್ಲಿ ಪ್ರವೇಶ ಮಾಡಲೇಬೇಕಾಗತ್ತೆ. ಇಬ್ಬರು ರಾಜಕಾರಣಿಗಳು ಕ್ರಿಮಿನಲ್ ಕೃತ್ಯಗಳನ್ನು ಮಾಡಿದ್ದೇ ನಿಜವಾದರೆ ಆ ಬಗ್ಗೆ ಅವರ ಬಳಿ ದಾಖಲೆ ಇದ್ರೆ ಅದನ್ನ ಪತ್ತೆ ಹಚ್ಚಬೇಕು. ಅಪರಾಧ ಕೃತ್ಯಗಳ ಬಗ್ಗೆ ಯಾರ ಬಳಿಯಾದರೂ ದಾಖಲೆಗಳಿದ್ರೆ ಆ ದಾಖಲೆಗಳನ್ನು ವಶಕ್ಕೆ ಪಡೆದು ತನಿಖೆ ನಡೆಸುವುದು ಸರ್ಕಾರದ ಕರ್ತವ್ಯವೂ ಆಗಿದೆ, ಹೊಣೆಗಾರಿಕೆಯೂ ಆಗಿದೆ. ಸಮಯ ಬಂದಾಗ ದಾಖಲೆಗಳನ್ನು ಬಿಡುಗಡೆ ಮಾಡ್ತೇವೆ ಅಂತ ರೆಡ್ಡಿ ಮತ್ತು ರಾಮುಲು ಹೇಳಿದ್ದಾರೆ. ಹಾಗಂತ ಅವರಾಗಿಯೇ ದಾಖಲೆ ಬಿಡುಗಡೆ ಮಾಡೋದನ್ನ ಸರ್ಕಾರ ಕಾಯಬೇಕಾಗಿಲ್ಲ. ಕಾದು ಕುಳಿತುಕೊಳ್ಳಲು ಅವರೇನು ಫಿಲ್ಮ್ ರಿಲೀಸ್ ಮಾಡೋದಲ್ಲ. ಅಪರಾಧ ಕೃತ್ಯಗಳ ದಾಖಲೆ ಬಿಡುಗಡೆ ಮಾಡಲು ಟೈಮ್ ಕೊಡಲೇಬಾರದು. ಒಂದು ವೇಳೆ ಟೈಮ್ ಕೊಟ್ಟರೆ ಆ ದಾಖಲೆಗಳನ್ನು ನಾಶ ಮಾಡಿಬಿಡುವ ಸಾಧ್ಯತೆ ಇದೆ. ಹಾಗಾಗಿ ಸರ್ಕಾರ ಟೈಮ್ ವೇಸ್ಟ್ ಮಾಡಬಾರ್ದು. ಸರ್ಕಾರ ಈಗ ತನಿಖಾ ತಂಡಗಳಿಗೆ ಕೆಲಸ ಕೊಡಬೇಕು. ರೆಡ್ಡಿ ಮತ್ತು ರಾಮುಲು ಏನೇನು ಅಪರಾಧ ಕೃತ್ಯಗಳನ್ನು ಮಾಡಿದ್ದಾರೆ ಅನ್ನೋದರ ದಾಖಲೆ ಏನಿದೆ ಅನ್ನೋದನ್ನು ಪತ್ತೆ ಹಚ್ಚೋ ಕೆಲಸವನ್ನು ತನಿಖಾ ತಂಡಗಳು ಮಾಡಬೇಕು. ನಿಜಕ್ಕೂ ಅವರ ಬಳಿ ದಾಖಲೆಗಳು ಇದ್ದರೆ ಅದನ್ನು ಬಯಲಿಗೆ ತರಬೇಕು. ಅವರು ಕ್ರಿಮಿನಲ್ ಕೃತ್ಯ ಮಾಡಿದ್ದು ನಿಜವೇ ಆಗಿದ್ದರೆ ಅವರ ಮೇಲೆ ಕಾನೂನು ಕ್ರಮಗಳು ಆಗಲೇಬೇಕು. ಅವರು ಅಪರಾಧ ಮಾಡಿದ್ದು ನಿಜವೇ ಆಗಿದ್ದರೆ ಆ ಬಗ್ಗೆ ಅವರ ಬಳಿ ದಾಖಲೆಗಳಿದ್ರೆ ಆ ದಾಖಲೆಗಳನ್ನು ಸರ್ಕಾರ ವಶಕ್ಕೆ ಪಡೆದು ಸೂಕ್ತ ತನಿಖೆ ನಡೆಸಬೇಕು. ಅದರಲ್ಲಿ ಅವರ ಅಪರಾಧಗಳು ಸಾಬೀತಾದರೆ ಅವರಿಬ್ಬರು ಇನ್ನು ಮುಂದೆ ವಿಧಾನಸೌಧದಲ್ಲಿ ಇರಬಾರದು. ನೇರವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಅವರನ್ನು ಕಳಿಸ್ಕೊಡ್ಬೇಕು. ಬಳ್ಳಾರಿಯಲ್ಲಿ ರೌಡಿಸಂ ಮಾಡಿ ಪಾತಕಗಳನ್ನು ಮಾಡಿ ಜನರನ್ನ ಭಯದಲ್ಲಿ ದೂಡಿ ಹಾಕಿ ಅದರಲ್ಲೇ ರಾಜಕೀಯ ಮಾಡಿ ಅಧಿಕಾರ ಗಿಟ್ಟಿಸಿಕೊಂಡು ನಾಡಿನ ಸಂಪತ್ತನ್ನು ದೋಚಿ ಅದರಲ್ಲಿ ಸಾಮ್ರಾಜ್ಯ ಕಟ್ಟಿ ಮೆರೆದವರ ಮೇಲೆ ಯಾವ ಮುಲಾಜು ಕೂಡ ತೋರಿಸಬೇಕಾಗಿಲ್ಲ. ಒಂದು ಕಾಲದ ಕುಚಿಕು ಗೆಳೆಯರು ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು. ಎರಡು ದೇಹ ಒಂದು ಆತ್ಮ ಅಂತ ಅವರ ಗೆಳೆತನವನ್ನು ಬಣ್ಣಿಸಲಾಗ್ತಾ ಇತ್ತು. ಆದರೆ ಅವರ ನಡುವೆ ಈಗ ಮನಸ್ಸು ಮುರಿದಿವೆ, ಬೆಂಕಿ ಹೊತ್ಕೊಂಡಿದೆ, ಶತ್ರುತ್ವ ಬೆಳೆದಿದೆ. ಒಬ್ಬರ ಮೇಲೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ. ಸವಾಲು ಮತ್ತು ಜವಾಬು ಎಲ್ಲ ಜೋರಾಗೆ ನಡೀತಾ ಇದೆ. ಅಂದರೆ ಇವರಿಬ್ಬರು ಆಪ್ತ ಮಿತ್ರರಾಗಿದ್ದಾಗ ಪಾಪಕೃತ್ಯಗಳನ್ನು ಮಾಡ್ತಾ ಇದ್ದರು ಅನ್ನೋದನ್ನು ಅವರ ಮಾತುಗಳಲ್ಲೇ ವ್ಯಕ್ತವಾಗ್ತಾ ಇದೆ. ಮಿತ್ರತ್ವ ಕೊನೆಯಾಗಿ ಶತ್ರುತ್ವ ಬೆಳೆದಾಗ ಈ ಹಿಂದೆ ಮಾಡಿದ ಅಪರಾಧ ಕೃತ್ಯಗಳ ಬಗ್ಗೆ ಅವರೇ ಬಾಯ್ಬಿಟ್ಟಿದ್ದಾರೆ. ಮಾಜಿ ಮಂತ್ರಿ ಶ್ರೀರಾಮುಲು ಒಬ್ಬ ಕ್ರಿಮಿನಲ್ ಆಗಿದ್ದರು ಎಂಬ ಅರ್ಥದಲ್ಲಿ ಜನಾರ್ದನ ರೆಡ್ಡಿ ಮಾತನಾಡಿದ್ದಾರೆ. 90ರ ದಶಕದಲ್ಲೇ ಶ್ರೀರಾಮುಲು ಕೊಲೆಯಾಗ್ತಾ ಇದ್ರು ಅಂತ ಹೇಳಿರುವ ರೆಡ್ಡಿ ಆ ಬಳಿಕ ವಿರೋಧಿಗಳನ್ನು ಕೊಲೆ ಮಾಡೋಕ್ಕೂ ಶ್ರೀರಾಮುಲು ಮುಂದಾಗಿದ್ರು ಎಂಬ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ. ರಾಮುಲು ಅವರ ಕೊಲೆ ಪ್ರಯತ್ನ ನಡೆದಾಗ ನಾನೇ ರಕ್ಷಣೆ ಮಾಡಿದ್ದೆ, ರಾಮುಲು ಮೇಲೆ ಕೊಲೆ ಆರೋಪ ಬಂದಾಗಲೂ ನಾನೇ ಅವರ ರಕ್ಷಣೆಗೆ ಮಾಡಿದ್ದೆ ಅಂತ ರೆಡ್ಡಿ ಹೇಳಿದ್ದಾರೆ. ಕಳೆದ 1.5 ದಶಕದಲ್ಲಿ ರಾಮುಲು ಏನೇನು ಮಾಡಿದ್ದಾನೆ ಅನ್ನೋದು ನನಗೆ ಗೊತ್ತಿದೆ ಎಂದಿರುವ ರೆಡ್ಡಿ, ತನಿಖೆ ಮಾಡಿದರೆ ಎಲ್ಲವೂ ಬಯಲಾಗುತ್ತೆ ಅಂತಾನೂ ರೆಡ್ಡಿ ಹೇಳಿದ್ದಾರೆ. ರೆಡ್ಡಿ ಮಾತಿಗೆ ಜವಾಬು ಕೊಟ್ಟಿರುವ ಶ್ರೀರಾಮುಲು ರೆಡ್ಡಿ ಏನು ಸಾಚ ಅಲ್ಲ ಎಂದಿದ್ದಾರೆ. ರೆಡ್ಡಿ ಮಾಡಿರುವ ಕೃತ್ಯಗಳ ದಾಖಲೆಗಳು ಕೂಡ ನನ್ನ ಬಳಿ ಇದೆ, ಸಮಯ ಬಂದಾಗ ರಿಲೀಸ್ ಮಾಡ್ತಿದ್ದೇನೆ ಎಂದಿದ್ದಾರೆ. ಶ್ರೀರಾಮುಲು ಅವರ ಕ್ರೈಮ್ ರೆಕಾರ್ಡ್ ನನ್ನ ಬಳಿ ಇದೆ ಅಂತ ಜನಾರ್ದನ ರೆಡ್ಡಿ ಹೇಳಿದರೆ, ರೆಡ್ಡಿಯ ಕ್ರೈಮ್ ರೆಕಾರ್ಡ್ ನನ್ನ ಬಳಿಯೂ ಇದೆ ಅಂತ ರಾಮುಲು ಹೇಳಿದ್ದಾರೆ. ಹೀಗಾಗಿ ಸರ್ಕಾರವೇ ಮುಂದೆ ಬಂದು ಅವರ ಕೈಯಲ್ಲಿರುವ ಆ ಕ್ರೈಮ್ ರೆಕಾರ್ಡನ್ನು ವಶಕ್ಕೆ ಪಡಿಬೇಕು. ಕ್ರೈಮ್ ರೆಕಾರ್ಡ್ ಅವರ ಕೈಯಲ್ಲಿರಬಾರ್ದು, ಅದು ಪೊಲೀಸ್ ಠಾಣೆಯಲ್ಲಿರಬೇಕು, ಬಳಿಕ ಕೋರ್ಟಿಗೆ ಹೋಗಬೇಕು. ಅದಾಗಬೇಕು ಎಂದಾದರೆ ಸರ್ಕಾರ ಮನಸ್ಸು ಮಾಡಬೇಕು. ಇನ್ನು ರಾಮುಲು ಅವರ ಮೇಲೆ ಕೊಲೆ ಆರೋಪ ಬಂದಾಗ ಅವರನ್ನು ರಕ್ಷಣೆ ಮಾಡಿದ್ದೆ ಅಂತ ಸ್ವತಃ ರೆಡ್ಡಿ ಅವರೇ ಮಾಧ್ಯಮಗೋಷ್ಠಿಯಲ್ಲಿ ಬಾಯ್ಬಿಟ್ಟಿದ್ದಾರೆ. ಅದು ಯಾವ ಕೊಲೆ ಕೇಸ್ ಅನ್ನೋದನ್ನು ರೆಡ್ಡಿ ತಿಳಿಸಿದ್ದಾರೆ. ಹಾಗಿದ್ರೆ ಆ ಕೊಲೆ ಪ್ರಕರಣವನ್ನು ರಿಓಪನ್ ಮಾಡಬೇಕಾದ ಅಗತ್ಯ ಇದೆ. ಅಲ್ಲಿ ರಾಮುಲು ಅವರನ್ನು ವಿಚಾರಣೆ ಮಾಡಬೇಕಾಗತ್ತೆ. ಕೊಲೆ ಆರೋಪಿಯ ಬೆಂಬಲಕ್ಕೆ ನಿಂತಿದ್ದ ರೆಡ್ಡಿಯನ್ನು ಕೂಡ ವಿಚಾರಣೆ ಮಾಡಬೇಕಾಗತ್ತೆ.
ಇವರು ಕೊಲೆ ಪಾತಕ ಮಾಡಿ ರಾಜಕೀಯ ಮಾಡಿದ್ದೇ ನಿಜವಾಗಿದ್ದೇ, ಆದರೆ ಅವರ ಪಾತಕ ಲೋಕವನ್ನ ಬಯಲಿಗೆ ತರಲೇಬೇಕು. ಅಂಥವರಿಗೆ ನಮ್ಮ ಶಾಸನ ಸಭೆಗಳಲ್ಲಿ ಜಾಗ ಇರಕೂಡ್ದು. ಹಾಗಾಗಿ ಆ ಕೊಲೆ ಪ್ರಕರಣ ಮತ್ತು ಅದರಲ್ಲಿ ರಾಮುಲು ಮತ್ತು ರೆಡ್ಡಿ ಪಾತ್ರದ ಬಗ್ಗೆಯೂ ಮರು ತನಿಖೆ ನಡೀಬೇಕಾದ ಅಗತ್ಯ ಇದೆ. ಇನ್ನು ಒಬ್ಬ ಗಣಿ ಲೂಟಿಕೋರ್ನನ್ನ ಈ ದೇಶದ ಪ್ರಧಾನಮಂತ್ರಿ ಬಚಾವ್ ಮಾಡಿದ್ದಾರೆ ಅನ್ನೋದನ್ನ ರಾಮುಲು ನಿನ್ನೆ ಲೋಕದ ಮುಂದೆ ಬಾಯ್ಬಿಟ್ಟು ಹೇಳಿದ್ದಾರೆ. ಅದಕ್ಕಾಗಿ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಲೇಬೇಕು. ನಿಮಗೆ ಗೊತ್ತಿದೆ, ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ರೆಡ್ಡಿ ವರ್ಷಗಳ ಕಾಲ ಜೈಲಿನಲ್ಲಿದ್ದರು. ರೆಡ್ಡಿ ಬಳ್ಳಾರಿಯನ್ನ ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಿಟ್ಟಿದ್ದಾರೆ ಅಂತ 2011ರಲ್ಲಿ ಅಂದಿನ ಲೋಕಾಯುಕ್ತ ಸಂತೋಷ್ ಹೆಗ್ಡೆ ವರದಿ ಕೊಟ್ಟಿದ್ರು. ಬಳ್ಳಾರಿ ಮತ್ತು ಆಂಧ್ರದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಿರುವ ಆರೋಪ ಅವರ ಮೇಲೆ ಇತ್ತು. ಆವಾಗ ಕೇಂದ್ರದಲ್ಲಿ UPA ಸರ್ಕಾರ ಇತ್ತು. 2011ರಲ್ಲಿ CBI ಜನಾರ್ದನ ರೆಡ್ಡಿಯನ್ನ ಬಂಧಿಸಿತ್ತು. ದೇಶದ ಸಂಪತ್ತನ್ನ ದೋಚಿದ ಆರೋಪದಲ್ಲಿ ಅವರು ಜೈಲಿನಲ್ಲಿದ್ದರು. ಜೈಲಿನಲ್ಲಿದ್ದಾಗಲೇ ಲಂಚ ಕೊಟ್ಟು ಜಾಮೀನು ಪಡೆದ ಆರೋಪದಲ್ಲೂ ರೆಡ್ಡಿ ಸಿಲುಕಿದ್ರು. ಅದರಿಂದ ಅವರ ಜೈಲು ವಾಸ ಗಟ್ಟಿಯಾಯಿತು. ಹೀಗಿರಬೇಕಾದ್ರೆ 2014ರಲ್ಲಿ UPA ಸರ್ಕಾರ ಅಧಿಕಾರ ಕಳೆದುಕೊಂಡು ಮೋದಿಯವರು ಅಧಿಕಾರಕ್ಕೆ ಬಂದರು. ಆ ಬಳಿಕ ಒಂದೇ ವರ್ಷದಲ್ಲಿ ಅಂದರೆ 2015ರಲ್ಲಿ ಜನಾರ್ದನ ರೆಡ್ಡಿ ಜೈಲಿನಿಂದ ಹೊರಗೆ ಬಂದರು. ಅದು ಹೇಗೆ ಸಾಧ್ಯ ಆಯಿತು ಅನ್ನೋದನ್ನ ರಾಮುಲು ಈಗ ಬಾಯ್ಬಿಟ್ಟಿದ್ದಾರೆ. ನಾನು ಪ್ರಧಾನಿಯನ್ನ ಭೇಟಿಯಾಗಿ ರೆಡ್ಡಿಗೆ ಜೈಲು ವಾಸದಿಂದ ಮುಕ್ತಿ ಕೊಡಿ ಅಂತ ಮನವಿ ಮಾಡಿದ್ದೆ ಅಂತ ರಾಮುಲು ಹೇಳಿದ್ದಾರೆ. ರೆಡ್ಡಿ BJP ಪಕ್ಷದ ಆಸ್ತಿ, ಅವರು ಹೊರಗೆ ಬಂದರೆ ಪಕ್ಷಕ್ಕೆ ಲಾಭ ಇದೆ, ಅವರನ್ನ ಜೈಲಿಂದ ಹೊರಗೆ ತನ್ನಿ ಅಂತ ಪ್ರಧಾನಿಗೆ ಮನವಿ ಮಾಡಿದ್ದೆ ಅಂತ ರಾಮುಲು ಹೇಳಿದ್ದಾರೆ. ಹಾಗಿದ್ರೆ ಕಾನೂನು ಹೋರಾಟದಲ್ಲಿ CBIಯನ್ನ ಮೋದಿಯವರು ಸೈಲೆಂಟ್ ಮಾಡಿಸಿ ರೆಡ್ಡಿಯನ್ನ ಜೈಲಿಂದ ಹೊರಗೆ ಬರುವಂತೆ ಮಾಡಿದ್ರ ಅನ್ನೋದು ಇಲ್ಲಿರುವ ಪ್ರಶ್ನೆ. ಒಂದು ವೇಳೆ ರೆಡ್ಡಿಗೆ ಮೋದಿ ಸಹಾಯ ಮಾಡಿದ್ದು ನಿಜವೇ ಆಗಿದ್ರೆ ಇನ್ಮುಂದೆ ಮೋದಿಯವರಿಗೆ ಭ್ರಷ್ಟಾಚಾರದ ವಿರುದ್ಧ, ಲೂಟಿಕೋರರ ವಿರುದ್ಧ ಮಾತನಾಡುವ ಯಾವ ನೈತಿಕತೆಯೂ ಇರೋದಿಲ್ಲ. ನಮ್ಮ ಪ್ರಧಾನಿ ಚುನಾವಣಾ ಪ್ರಚಾರಗಳಲ್ಲಿ ಭ್ರಷ್ಟರ ವಿರುದ್ಧ, ಲೂಟಿಕೋರರ ವಿರುದ್ಧ ವೀರಾವೇಶದಿಂದ ಮಾತಾಡ್ತಾರೆ. ಭ್ರಷ್ಟರನ್ನ, ಲೂಟಿಕೋರರನ್ನ ಶಿಕ್ಷಿಸದೆ ಬಿಡೋದಿಲ್ಲ ಅಂತಾರೆ. ಇನ್ನೊಂದೆಡೆ ಜನಾರ್ದನ ರೆಡ್ಡಿ ಅಂತವರಿಗೆ ಸಹಾಯನೂ ಮಾಡ್ತಾ ಇರ್ತಾರೆ.